ಮಕ್ಕಳೇ, ಸೋಷಿಯಲ್ ಸೈನ್ಸ್ನ 10 ದಿನದಲ್ಲಿ ಡೆಫಿನೆಟ್ಲಿ ಕಂಪ್ಲೀಟ್ ಮಾಡ್ಬೋದು. ಬರೀ ಒಂದು ಸತಿ ಅಲ್ಲ, 2 ಸತಿ ರಿವಿಷನ್ನ ಮಾಡ್ಬೋದು. ಮ್ಯಾಪ್ ವರ್ಕ್ನ ಪ್ರಾಕ್ಟೀಸ್ ಮಾಡ್ಬೋದು. 2 ಎಕ್ಸಾಮ್ಸ್ನ ಕೂಡ ತಗೋಬೋದು. ಮಾಡಿರೋಂಥ ಮಿಸ್ಟೇಕ್ಸ್ನ ಕೂಡ ರೆಕ್ಟಿಫೈ ಮಾಡ್ಬೋದು. 10 ದಿನದಲ್ಲಿ ಇದೆಲ್ಲ ಆಗುತ್ತಾ ಅಂತ ಅನಿಸ್ತಾ ಇದೆಯಾ ನಿಮಗೆ? ಡೆಫಿನೆಟ್ಲಿ ಆಗುತ್ತೆ. ಅದು ಹೇಗೆ ಪಾಸಿಬಲ್ ಆಗುತ್ತೆ ಅಂತ ನಿಮಗೆ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ನನ್ನ ಈ ಒಂದು ಕ್ಲಾಸ್ನ ನೀವು ನೋಡಲೇಬೇಕು. ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ನೀವೆಲ್ಲಿ ನೋಡ್ಬೋದು 10 ಡೇಸ್ ಫೈನಲ್ ಮಾಸ್ಟರ್ ಪ್ಲ್ಯಾನ್ ಅಂತ ಅಂದ್ಕೊಳ್ಳಿ, ಅಥವಾ ಸ್ಟ್ರಾಟಜಿ ಅಂತ ಅಂದ್ಕೊಳ್ಳಿ, ನಿಮ್ಮ ಸೋಷಿಯಲ್ ಸೈನ್ಸ್ನ ಕಂಪ್ಲೀಟಾಗಿ ಓದೋದಕ್ಕೆ. ಆಯಿತಾ ಮಕ್ಕಳೇ? ಸೊ ಎಸ್, ನಾನು ಏನು ಹೇಳಿ, ಲಾಸ್ಟ್ 10 ಡೇಸು ಸ್ವಲ್ಪ ಭಯ ಭಕ್ತಿಯಿಂದ ಓದ್ಕೊಳ್ಳಿ. ಸೊ ಈ ಒಂದು 10 ಡೇಸ್ಗೂ ನಾನು ನಿಮಗೆ ಪಾಸಿಬಲ್ ಆಗಿರೋ ಅಂಥ ಒಂದು ಟೈಮ್ ಟೇಬಲ್ನ ಕೊಡ್ತೀನಿ. ಮಾಡ್ಬೋದು, ಎಲ್ಲರೂ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಮಾಡ್ಬೋದು. ಓಕೆನಾ? ಸೊ ಅದೇನು ಅಂತ ನಾನು ತಡ ಮಾಡ್ದಿರಾ ನೋಡೋಣ. ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೂ ಮಚ್ ಟೈಮ್. ನಿಮ್ಮ ಟೈಮ್ ಪ್ರತಿಯೊಂದು ಮಿನಿಟ್ ಕೂಡ ಇಸ್ ವೆರಿ 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 ಇಂಪಾರ್ಟೆಂಟ್ ಈಗ. ಸೊ ಹಾಗಾಗಿ ಟಕ ಟಕ ಅಂತ ಮಾಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಫಾಲೋ ಮಾಡಿ. 10 ಡೇಸ್ ಒಳ್ಳೆ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಎಸ್. ಸೊ ನೀವೇ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ವಿಡಿಯೋ ನೋಡಾದಮೇಲೆ ವರ್ತ್ ಇತ್ತಾ ಇಲ್ವಾ, ನಾನು ಹೇಳೋದು ನಿಮ್ಗೆ ಮಾಡೋಕ್ಕಾಗುತ್ತಾ ಇಲ್ವಾ, ಪಾಸಿಬಲ್ಲ ಇಲ್ವಾ, ನಾನು ಹೇಳೋದು ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತಾ ಇಲ್ವಾ, ಏನೇ ನಿಮ್ಮ ಒಪಿನಿಯನ್ ಇದ್ರೂ ನೀವು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳ್ಬೋದು. ಓಕೆನಾ? ಎಸ್. ಸೊ ನಿಮ್ಮ ಈ ಒಂದು ಮಿಷನ್ ಏನಾಗಿರುತ್ತೆ 10 ಡೇಸ್ಗೆ 10 ದಿನಗಳಿಗೆ ಅಂತಂದರೆ ಇವು 4 ಮಕ್ಕಳೇ. ಒಂದು ಕಂಪ್ಲೀಟ್ ಫುಲ್ ರಿವಿಷನ್ ಆಗಬೇಕು, ಅದು 2 ಸತಿ. ಎಸ್, 10 ಡೇಸಲ್ಲಿ ಕಂಪ್ಲೀಟ್ ರಿವಿಷನ್ ಅದು 2 ಸತಿ ಆಗುತ್ತಾ ಮ್ಯಾಮ್ ಅಂತ ನೀವು ಕೇಳ್ಬೋದು. ಡೆಫಿನೆಟ್ಲಿ ಆಗುತ್ತೆ ನಾನು ಹೇಳೋ ಥರ ಮಾಡಿದ್ರೆ. ಮ್ಯಾಪ್ ಮಾಸ್ಟ್ರಿ ಹೊಂದಿರಬೇಕು. ಸೊ ನಿದ್ದೆಯಲ್ಲಿ ಎದ್ದು ಕೇಳಿದ್ರೂ ಕೆಂಪೇಗೌಡ ಬಸ್ ಅಂತ, ವಿಮಾನ ನಿಲ್ದಾಣ ಎಲ್ಲಿ ಬರುತ್ತೆ ಅಂತ ಸೊ ನಿಮಗೆ ಗೊತ್ತಿರಬೇಕು. ಓಕೆನಾ? ಚೆನ್ನೈ ಪೋರ್ಟ್ ಎಲ್ಲಿ ಬರುತ್ತೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಬೇಸಿಕ್ಲಿ. ಸೊ ಆ ಥರ. ಆ್ಯಂಡ್ ದೆನ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ಆಯಿತಾ? ಸೊ ಒಂದು ಆನ್ಸರ್ನ ಅಚ್ಚುಕಟ್ಟಾಗಿ ಬರೆಯುವಂಥದ್ದು, ಪಾಯಿಂಟ್ ವೈಸ್ ಬರೆಯುವಂಥದ್ದು, ಎಷ್ಟು ಬೇಕೋ ಅಷ್ಟು ಬರೆಯುವಂಥದ್ದು, ಕೀವರ್ಡ್ಸ್ಗಳು ಇನ್ಕ್ಲೂಡ್ ಮಾಡುವಂಥದ್ದು, ಅದನ್ನು ಅಂಡರ್ಲೈನ್ ಮಾಡುವಂಥದ್ದು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಮಾಸ್ಟರಿ ಬಂದಿರಬೇಕು. ಕಾನ್ಫಿಡೆನ್ಸ್ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಲ್ವಾ? ಸೊ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ? ನೀವು ಓದಿದ್ರೇ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಓದಬೇಕು, ಅದರಿಂದ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಓಕೆನಾ? ಸೊ ಸ್ಕೋರ್ ಮೋರ್ ಆ್ಯಂಡ್ ಸ್ಟ್ರೆಸ್ ಲೆಸ್. ಸೊ ಈ ಒಂದು 10 ಡೇಸಲ್ಲಿ ಇದು ನಿಮ್ಮ ಮಂತ್ರ ಆಗಿರುತ್ತೆ. ಆಯಿತಾ? ಸುಮ್ಮನೆ ಸ್ಟ್ರೆಸ್ ಮಾಡ್ಕೊಳ್ಳೋದಲ್ಲ, ಹೇಗೆ ನಾನು ಆ ಒಂದು 10 ಡೇಸ್ನ ಯೂಟಿಲೈಸ್ ಮಾಡ್ಕೋಬೇಕು ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ಬರೋದಕ್ಕೆ ಅನ್ನೋದನ್ನು ಯೋಚನೆ ಮಾಡಬೇಕು. ಓದಿಲ್ಲ 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 ಅಂತ ಸ್ಟ್ರೆಸ್ ಮಾಡ್ಕೊಂಡು ಸುಮ್ಮನೆ ಇದ್ದರೆ ವಾಟ್ಸ್ ದ ಪಾಯಿಂಟ್ ಅಲ್ವಾ? ಸೊ ಹಾಗಾಗಿ ಸ್ಕೋರ್ ಮೋರ್ ಸ್ಟ್ರೆಸ್ ಲೆಸ್ ಇಸ್ ಯೋರ್ ಮಂತ್ರ. ಆಯಿತಾ? ಮಂತ್ರ ಥರ ಹೇಳ್ತಾ ಹೋಗಬೇಕು. ಆ್ಯಂಡ್ ಒಳ್ಳೆ ಕಪ್ಸ್ ನಿಮಗೆ, ಕಪ್ ಅಂದರೆ ಲಿಟ್ರಲಿ ಕಪ್ಪಲ್ಲ, ಬಟ್ ಒಳ್ಳೆ ಮಾರ್ಕ್ಸ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಆಯಿತಾ? ಎಸ್. ಸೊ ಇದೇ ಆ ಒಂದು ಟೈಮ್ ಟೇಬಲ್. ಸೊ ಇದು 6 ಡೇಸ್ಗಿದೆ, ನೆಕ್ಸ್ಟ್ 4 ಡೇಸ್ಗೂ ಕೊಡ್ತೀನಿ. ಬಟ್ ಕಂಪ್ಲೀಟ್ ರಿವಿಷನ್, ಪೂರ್ಣವಾಗಿ ರಿವಿಷನ್ನ ಮಾಡುವಂಥ ಒಂದು ಅವಧಿ ಈ 6 ದಿನಗಳು ಆಗಿರುತ್ತೆ. ಆಯಿತಾ? ಸೊ ನಾನು ಈ 11 ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ 2 ದಿನ 11 ಚಾಪ್ಟರು, ಸೆಕೆಂಡ್ 2 ದಿನ 11 ಚಾಪ್ಟರು, ಥರ್ಡ್ 2 ದಿನ 11 ಚಾಪ್ಟರು. ಪ್ರತಿಯೊಂದು ದಿನಾನು ಮ್ಯಾಪ್ ವರ್ಕ್, ನಕ್ಷೆ ಕೆಲಸ ಮಾಡಲೇಬೇಕು. ಆಯಿತಾ? ಸೊ 11 ಚಾಪ್ಟರ್ಸ್ ಓದ್ಬೋದಾ ಅಂತ ನೀವು ಅನ್ಕೋಬೋದು 2 ದಿನದಲ್ಲಿ. ಡೆಫಿನೆಟ್ಲಿ ಓದ್ಬೋದು. ಆಲ್ಮೋಸ್ಟ್ 5.5 ಚಾಪ್ಟರ್ಸ್ ಪರ್ ಡೇ ಡೆಫಿನೆಟ್ಲಿ ಓದ್ಬೋದು. ನಾನು ಯಾವ ಚಾಪ್ಟರ್ಸ್ ಓದ್ಬೋದು ಅಂತಲೂ ನಾನು ನಿಮಗೆ ಕೊಡ್ಬೋದು, ಬಟ್ ನಾನು ಇದನ್ನು ನಿಮಗೆ ಬಿಟ್ಟಿದ್ದೀನಿ ಮಕ್ಕಳೇ. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ? ಸೊ ಒಬ್ಬರಿಗೆ ಒಂದು ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಆಗುತ್ತೆ, ಇನ್ನೊಂದು ಚಾಪ್ಟರ್ ಇಷ್ಟ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯು ಕಂಪ್ಲೀಟ್ಲಿ. ನಾನು ಒಂದು ಟಿಪ್ನ ಕೊಡೋದು ಏನಪ್ಪ ಅಂತಂದರೆ, ಇವಾಗ ನೀವು 5 ಮಾರ್ಕ್ಸಿನ ಚಾಪ್ಟರ್ ಓದ್ತಾ ಇದ್ದೀರಾ ಅಂತಂದರೆ 1 ಮಾರ್ಕ್ ಯಾವ ಚಾಪ್ಟರ್ ಇದೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಬರ್ನ್ ಔಟ್ ಆಗ್ತಾಯಿಲ್ಲ, ಸ್ಟ್ರೆಸ್ ಔಟ್ ಆಗ್ತಾಯಿಲ್ಲ ನಿಮಗೆ. ಆಯಿತಾ? ಸೊ ಆ ಥರ ವೇಟೇಜ್ನ ನೋಡ್ಕೊಂಡು 2 ಮಾರ್ಕ್ಸ್ ಓದೋಂಗಿದ್ರೆ 3 ಮಾರ್ಕ್ಸ್ನ ಓದ್ಕೊಳ್ಳಿ. 1 ಮಾರ್ಕ್ ಓದೋಂಗಿದ್ರೆ 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ದು ಓದ್ಕೊಳ್ಳಿ. ಸೊ ಆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ಆಗುತ್ತೆ.
ಅಥವಾ ಫಸ್ಟ್ ನಂಗೆ ಹಿಸ್ಟ್ರಿ ಓದ್ಬಿಡ್ಬೇಕಪ್ಪ, ಇರುವಂಥ ಎಲ್ಲ ಹಿಸ್ಟ್ರಿ ಚಾಪ್ಟರ್ಸ್ನು ನಾನು ಫಸ್ಟ್ ಓದ್ಬಿಟ್ರೆ ನಂಗೆ ಒಂದು ಅರ್ಧ ಕೆಲಸ ಮುಗೀತು ಅಂತ ಅಂದ್ಕೊಳ್ಳೋರು ಇದ್ದೀರ. ಸೊ ಆ ಥರನೂ ಮಾಡ್ಬೋದು. ಒಟ್ಟಿನಲ್ಲಿ 6 ದಿನದಲ್ಲಿ 33 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿಬಿಡಿ, ಆಯಿತಾ. ಓದೋದು ಕಂಪ್ಲೀಟ್ ರಿವಿಷನ್ ಮಾಡಬೇಕು. ಇಲ್ಲಿ ನಾನು ಕಂಪ್ಲೀಟಾಗಿ ಓದಬೇಕು ಅಂತ ಹೇಳ್ತಾ ಇಲ್ಲ, ರಿವಿಷನ್ ಅಂತ ಹೇಳ್ತೇನೆ. ಅಂದರೆ ಇಷ್ಟೊತ್ತಿಗಾಗಲೇ ನೀವು ಓದಿರಬೇಕು, ಆಯಿತಾ. ಡೇ 7 ಎಕ್ಸಾಮ್ನ ದಿನ ನಿಮಗೆ ನೀವೇ ಎಕ್ಸಾಮ್ನ ಕೊಟ್ಕೊಳ್ಳಿ, ಒಂದು ಕಡೆ ಕೂತ್ಕೊಳ್ಳಿ, ಟೈಮರ್ನ ಇಟ್ಕೊಳ್ಳಿ, ಯಾವುದೇ ರೀತಿ ಫೋನ್ನ ಯೂಸ್ ಮಾಡಬೇಡಿ, ಎಕ್ಸಾಮ್ನ ಬರೀರಿ ಆ್ಯಂಡ್ ಅದನ್ನು ನೀವೇ ಕರೆಕ್ಟ್ ಮಾಡಿ, ಪ್ರಾಮಾಣಿಕವಾಗಿ ಕರೆಕ್ಟ್ ಮಾಡಬೇಕು, ಆನೆಸ್ಟಾಗಿ. ಟೈಮ್ ಇದ್ದರೆ ಬೆಳಗ್ಗೆ ಒಂದು ರಾತ್ರಿ ಒಂದು 2 ಎಕ್ಸಾಮ್ನ ಬರ್ಕೊಳ್ಳಿ, ಮಾಕ್ ಎಕ್ಸಾಮ್ಗಳನ್ನ, ಆಯಿತಾ. ಸೊ ಬರ್ದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನೀವು ವೀಕ್ ಆಗಿದ್ದೀರಾ, ವೀಕ್ ಏರಿಯಾಸ್ಗಳು ಯಾವುದು ಅಂತ. ಸೊ ಅದು ಡೇ 8ಅಲ್ಲಿ ಕ್ಲಿಯರಾಗಿ ಕ್ಲಾರಿಫೈ ಮಾಡ್ಕೊಬಿಡ್ಬೇಕು, ಆಯಿತಾ. ರೆಕ್ಟಿಫೈ ಮಾಡ್ಕೊಬಿಡ್ಬೇಕು. ಸೊ ಮಿಸ್ಟೇಕ್ಸ್ಗಳೇನು ಅಂತ ಅನಲೈಸ್ ಮಾಡ್ಕೊಳ್ಳೋ ಅಂಥದ್ದು, ವೀಕ್ ಚಾಪ್ಟರ್ಸ್ ಏನಾದರೂ ಇದ್ದರೆ ರಿವೈಸ್ ಮಾಡ್ಕೊಳ್ಳೋ ಅಂಥದ್ದು, ಮ್ಯಾಪಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ಓದ್ಕೊಳ್ಳೋ ಅಂಥದ್ದು, ರೀರೈಟ್ ರಾಂಗ್ ಆನ್ಸರ್ಸ್. ಸೊ ಇದೆಲ್ಲ ಇಟ್ ಈಸ್ ಲೈಕ್ ಕರೆಕ್ಷನ್ ಡೇ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ನಿಮ್ಮನ್ನು ನೀವು 8ನೇ ದಿನದಷ್ಟೊತ್ತಿಗೆ ಫುಲ್ ಮಾಸ್ಟರ್ ಆಗಿಬಿಟ್ಟಿರಬೇಕು ನೀವು ಸೋಷಿಯಲ್ ಸೈನ್ಸಲ್ಲಿ. ಸೊ ಸ್ಟಿಲ್ ದೇರ್ ವಿಲ್ ಬಿ ಸಮ್ ಮಿಸ್ಟೇಕ್ಸೇ ಇಲ್ಲ ಅಂತಂದರೆ ವೆರಿ ಗುಡ್, ವೆಲ್ ಆ್ಯಂಡ್ ಗುಡ್. ಡೇ 8ನ ಇನ್ನೊಂದು ಸತಿ ರಿವಿಷನ್ಗೆ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಮಿಸ್ಟೇಕ್ಸ್ ಇದೆ ಅಂತ ಅಂದಾಗ ಆ ಮಿಸ್ಟೇಕ್ಸ್ ಏನು ಅಂತ ನೋಡ್ಕೊಳ್ಳಿ. ಚಾಪ್ಟರೇ ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಚಾಪ್ಟರ್ನ ಓದ್ಕೊಳ್ಳಿ, ಮಿಸ್ಟೇಕ್ಸ್ನ ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಿ. ಇವತ್ತಿನ ದಿನಾನು 8ನೇ ದಿನಾನು ಮ್ಯಾಪ್ ಪ್ರಾಕ್ಟೀಸ್ನ ಡೆಫಿನೆಟ್ಲಿ ಮಾಡಲೇಬೇಕು ನೀವು, ಆಯಿತಾ. ಸೊ ಇಲ್ಲಿಗೆ ನಿಮ್ಮ ಒಂದು ಕಂಪ್ಲೀಟ್ ರಿವಿಷನ್ ಆಯಿತು, ಅದ್ರದ್ದು ಎಕ್ಸಾಮ್ ಬರೆದಿದ್ದಾಯಿತು, ನೀವು ಕರೆಕ್ಟ್ ಮಾಡ್ಕೊಂಡಿದ್ದಾಯಿತು, ಮತ್ತು ಅದನ್ನು ರೆಕ್ಟಿಫೈ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಡೇ 9 and 10 ಇನ್ನೊಂದು ರೌಂಡ್ ಆಫ್ ರಿವಿಷನ್. ಸೊ ನಾನು ಮಿಷನ್ ಹೇಳಬೇಕಾದ್ರೆ ಹೇಳಿದೆ 2 ರೌಂಡ್ ಆಫ್ ರಿವಿಷನ್ ಮಾಡಬೇಕು, ಕಂಪ್ಲೀಟ್ ರಿವಿಷನ್ ಅಂತ. ಸೊ ಫಸ್ಟ್ ಒಂದು ರೀತಿ ರಿವಿಷನ್ ಆಯಿತು ಕಂಪ್ಲೀಟಾಗಿ, ಇದು ಸೆಕೆಂಡ್ ರಿವಿಷನ್. ಇಲ್ಲಿ ಹೇಗೆ ಮಾಡ್ತೀರಪ್ಪ ಅಂತಂದರೆ ಮಾರ್ಕ್ಸ್ ವೈಸ್ ಮಾಡ್ತೀರಾ. MCQ 1 ಮಾರ್ಕ್ ಎಲ್ಲ ಇಲ್ಲಿ ಬರುತ್ತೆ, ಮ್ಯಾಪು MCQ 1 ಮಾರ್ಕ್ಸ್ ಎಲ್ಲ ಡೇ 9ಗೆ ಬರುತ್ತೆ. ಸೊ 1 ಮಾರ್ಕ್ಸ್ ಅಂದಿದ ತಕ್ಷಣ ಡೇಟ್ಸು ಆ್ಯಕ್ಟ್ಸು ಇವೆಲ್ಲನೂ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. 80/80 ಬೇಕು ಅಂತಂದರೆ ಆಲ್ ಆಫ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಆಯಿತಾ. ಮ್ಯಾಪ್ನ ಅಟ್ಲೀಸ್ಟ್ 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ 9th ಡೇ. 10th ಡೇಗೆ ಬರೋ ಅಷ್ಟೊತ್ತಿಗೆ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಶಾರ್ಟ್ ಕ್ವೆಶನ್ಸ್ಗಳು ನಾವೇ ಹಲವಾರು ವೀಡಿಯೋಗಳನ್ನ ಬಿಟ್ಟಿದ್ದೀವಿ, ಲೈವ್ಸ್ಗಳನ್ನು ಮಾಡಿದ್ದೀವಿ. ಸೊ ನೀವು ಹುಡ್ಕೊಂಡು ಕೂತ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇಲ್ಲ, ಯಾವ ಕ್ವೆಶನ್ ಓದಬೇಕು ಅಂತ. ರೆಡಿ ಮೇಡ್ ಆಗಿ ನಿಮಗೆ ವೀಡಿಯೋಸ್ಗಳಿದೆಯಾ. ವೀಡಿಯೋ ಸೆಕ್ಷನ್ಗೆ ಹೋಗಿದ ತಕ್ಷಣ ನೀವು ಸಬ್ಸ್ಕ್ರೈಬ್ ಆಗಿ ಫಸ್ಟು, ಆಯಿತಾ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನಿಮಗೆ ಎಲ್ಲ ಥರ ನೋಟಿಫಿಕೇಷನ್ಸ್ಗಳು ಬರುತ್ತೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಯಿತಾ. ಅದಾದಮೇಲೆ ಏನು ಮಾಡಿಯಪ್ಪ ಅಂತಂದರೆ ವಿಡಿಯೋ ಸೆಕ್ಷನ್ಗಳಿಗೆ ಹೋಗಿ ಸೊ ಸೋಷಿಯಲ್ ಸೈನ್ಸಲ್ಲಿ ಏನೇನು ವೀಡಿಯೋಸ್ಗಳಿದೆಯೋ ನೋಡಿ, ಎಲ್ಲನೂ ನಿಮಗೆ ಅಡ್ವಾಂಟೇಜ್ ಇರುವಂಥ ವೀಡಿಯೋಗಳೇ. ಸೊ 33 ಚಾಪ್ಟರ್ಸ್, 33 ಕ್ವೆಶನ್ಸ್ಗಳು, MCQಸ್ಗಳಿದೆ, 3 ಮಾರ್ಕ್ಸ್ 4 ಮಾರ್ಕ್ಸ್ ಲೈಕ್ 45+ ಮಾರ್ಕ್ಸ್ ಬರುವಂಥ ಕ್ವೆಶನ್ಸ್ಗಳಿದೆ. ಅದಾದಮೇಲೆ ಲೈವ್ ಸೆಕ್ಷನ್ಗೆ ಬರೋಷ್ಟೊತ್ತಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು, ಶಾರ್ಟ್ ಕ್ವೆಶನ್ಸ್ಗಳಿದೆ, MCQಸ್ಗಳಿದೆ ಅಲ್ಲೂ ಕೂಡ. ಸೊ ಎಲ್ಲನೂ ಸಿಗುತ್ತೆ ನಿಮಗೆ. ಸೊ ಅದನ್ನು ರೆಫರೆನ್ಸ್ ಆಗಿಟ್ಕೊಂಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಏನಿದೆ ಅದು 10ನೇ ದಿನ ಮುಗಿಸ್ಕೊಳ್ಳಿ ಓದೋದನ್ನು. ಲೈಕ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಓದ್ಕೊಳ್ಳಿ. ಈ 9th ಡೇನೇ ನಿಮ್ಗೆ 1 ಮಾರ್ಕು MCQ ಎಲ್ಲ ಮುಗ್ದಾಗಿದೆ ಅಂತಂದರೆ 2 ಮಾರ್ಕ್ಸ್ನ ಕೂಡ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಡೇ 9 and 10 ಸೆಕೆಂಡ್ ರೌಂಡ್ ಆಫ್ ರಿವಿಷನ್ ಮಾರ್ಕ್ಸ್ ವೈಸ್ ಮಾಡಿ. ಅದು ವೆರಿ 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 ಇಂಟೆಲೆಕ್ಚುವಲ್ ಕೆಲಸ, ಸ್ಮಾರ್ಟ್ ವರ್ಕ್ ಮಾಡುವಂಥದ್ದು, ಆಯಿತಾ. ಸೊ ಅದನ್ನು ಮಾಡಿ. ಸೊ ನಿಮ್ಮ ಫೈನಲ್ ಮೆಸೇಜ್ 3 ಮೆಸೇಜಸ್ನ ಕೊಡ್ತೀನಿ ನೋಡಿ. ದಿಸ್ ಇಸ್ ಯೋರ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಫೇಸ್. ಭಯ ಪಡುವಂಥ ಫೇಸ್ ಅಲ್ಲ, ಹೆದರ್ಕೊಳ್ಳೋ ಅಂಥ ಫೇಸ್ ಅಲ್ಲ, ಟೈಮ್ ವೇಸ್ಟ್ ಮಾಡುವಂಥ ಫೇಸ್ ಅಲ್ಲ, ಓದಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳೋ ಅಂಥ ಫೇಸ್, ಆಯಿತಾ. ಯೋರ್ ಸಿನ್ಸಿಯರ್ ಎಫರ್ಟ್ ನಾವು ಹೈಯರ್ ಮಾರ್ಕ್ಸ್ ಇಸ್ ಈಕ್ವಲ್ ಟು ಹೈಯರ್ ಮಾರ್ಕ್ಸ್ ಇನ್ ದ ಫೈನಲ್ ಎಕ್ಸಾಮ್. ಸೊ ಶ್ರಮ ಪಡಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಇಲ್ಲ ಅಂತಂದರೆ ಏನು ಈಸಿಯಾಗಿ ಸಿಗೋದಿಲ್ಲ ಮಕ್ಕಳೇ. ಪ್ರಯತ್ನ ಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಆಗಲೇ ಒಳ್ಳೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ, ಓಕೆನಾ. ಆ್ಯಂಡ್ ದೆನ್ ಸ್ಟೇ ಫೋಕಸ್ಡ್, ಸ್ಟೇ ಕನ್ಸಿಸ್ಟೆಂಟ್. ಸೊ ಡೇ 1 and 2 ಸಹನಾ ಮ್ಯಾಮ್ ಹೇಳಿದ್ರಪ್ಪ 10 ದಿನದಲ್ಲಿ 1-2 ದಿನ ಓದಿದ್ರು ಸಾಕು, 3ನೇ ದಿನ ದೇವ್ರಿಗೆ ಬಿಡೋಣ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಕನ್ಸಿಸ್ಟೆಂಟ್ ಆಗಿರಬೇಕು, ಫೋಕಸ್ಡ್ ಆಗಿರಬೇಕು, ಪ್ರತಿನಿತ್ಯ ಓದಬೇಕು. ಎಷ್ಟು ದಿನ ಹೇಳ್ತೀವಿ ಓದಿ 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 ಅಂತ ಅಲ್ವಾ, SSLC ಪೋರ್ಷನ್ಸ್ನ, ಹೌದಾ ಅಲ್ವಾ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ, ಓಕೆನಾ ಮಕ್ಕಳೇ. ಎಸ್,
ಆನ್ ದ್ಯಾಟ್ ನೋಟ್ ಆಲ್ ದಿ ಬೆಸ್ಟ್. ನಾನಂತೂ ನನ್ನ ಎಲ್ಲ ವೀಡಿಯೋಸ್ ಎಲ್ಲ ಲೈವ್ಸ್ಗಳಲ್ಲೂ ಆಲ್ ದಿ ಬೆಸ್ಟ್ ಅಂತ ಹಾಕ್ತಾ ಇದ್ವಿ, ಬಿಕಾಸ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಅಂತ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಎಕ್ಸಾಮ್ಗಳಿಗೆ. ಇದನ್ನು ಈ ಒಂದು ಟೈಮ್ ಟೇಬಲ್ ಏನಿದೆ ಅದನ್ನು ಫಾಲೋ ಮಾಡಿ ಡೆಫಿನೆಟ್ಲಿ 80/80 ನಿಮ್ದಾಗುತ್ತೆ ಮಕ್ಕಳೇ. ಓಕೆನಾ? ಆನ್ ದ್ಯಾಟ್ ನೋಟ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ಎಷ್ಟು ಹೆಲ್ಪ್ಫುಲ್ ಆಯಿತು ಈ ಒಂದು ಟೈಮ್ ಟೇಬಲ್ನ ನೀವು ನಿಮ್ಮ ಒಂದು 10 ಡೇಸ್ ಸ್ಟ್ರಾಟಜಿಯಲ್ಲಿ ಉಪಯೋಗಿಸ್ಕೋತೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಸೊ ಎಷ್ಟು ಅಡ್ವಾಂಟೇಜ್ ಆಯಿತು ನಿಮಗೆ ಈ ಒಂದು ವಿಡಿಯೋ ಅನ್ನೋದು ನನಗೆ ಗೊತ್ತಾಗುತ್ತೆ. ಓಕೆನಾ? ಆ್ಯಂಡ್ ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆನ್ ದ್ಯಾಟ್ ನೋಟ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.